ನಮಸ್ಕಾರ. ನಾನು ರಮಾಕಾಂತ್, ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್, ನ್ಯಾಷನಲ್ ರಿಜಿಸ್ಟ್ರೇಷನ್ ಕಮಿಟಿ. ನನಗೆ ಗೊತ್ತಿದೆ ನೀವೆಲ್ಲರೂ ನನ್ನ ವಿಡಿಯೋ ಸಲ ಕಾಯ್ಕೊಂಡು ಕೂತಿದ್ದೀರಾ. ಮುಂದೆ ಏನಪ್ಪ ಮಾಡ್ತಾಯಿದ್ದಾರೆ NAC ಅವರು, ಏನಾದರೂ ಕೆಲಸ ಮಾಡ್ತಾ ಇದ್ದರೋ ಇಲ್ವೋ, ಇದೇ ಒಂದು ಚಿಂತೆ ಆಗಿದೆ. ನಿಮಗೆಲ್ಲರೂ ಗೊತ್ತಿದ್ದಂಗೆ ಈ ರೀಸೆಂಟಾಗಿ ಆಗ್ತಕ್ಕಂಥ ಈ ಯುದ್ಧದ ಬಗ್ಗೆ ಕೆಲವು ವಿಷಯಗಳು ಸ್ವಲ್ಪ ಬ್ಯಾಕ್ ಸ್ಟೆಪ್ಪಲ್ಲಿ ಹೋಯಿತು. ಆದರೆ ಈಗೆಲ್ಲ ಕರೆಕ್ಟಾಗಿ ಆಗಿದೆ. ಹಾಗೂ ನಾವು ಮೊನ್ನೆ ಡಿಸಿಷನ್ ತೊಗೊಂಡು ನಮ್ಮ ಕಾರ್ಯಕ್ರಮ ಅಂದ್ರೇನು ಬೆನ್ನು ಹತ್ತೋದು, ನಮ್ಮ ಪೆನ್ಷನ್ ಬರಲಿಕ್ಕೆ ಬೆನ್ನು ಹತ್ತೋಕ್ಕೆ ನಮ್ಮ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ದೀವಿ. ಏನು ಪ್ರಾರಂಭಿಸಿದ್ದೀವಿ ಅಂದರೆ 27ನೇ ತಾರೀಕು ನಮ್ಮ ಎಲ್ಲ ಸೆಂಟ್ರಲ್ ಟೀಮು ಮತ್ತು ಡೆಲ್ಲಿನಲ್ಲಿ ಕ್ಯಾಂಪಿಂಗ್. ನಾವಾಗಲೇ ಎಲ್ಲ ಮಿನಿಸ್ಟರ್ಗಳಿಗೆ, ಸೆಕ್ರೆಟರೀಸ್ಗಳಿಗೆ ಎಲ್ಲರಿಗೂ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ಕೆಲವು ಜನರದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ಕೆಲವು ಅಲ್ಲಿ ಹೋಗಿ ಪ್ರಯತ್ನ ಮಾಡಿ. ಈ ಸರಿ ನಮ್ಮದು ಒಂದೇ ಟಾರ್ಗೆಟ್ ಏನಂದರೆ, ನೀವು ಎಷ್ಟು ಪೆನ್ಷನ್ ಕೊಡಬೇಕಂತ ಮಾಡಿದ್ದೀರಾ. ಯಾಕಂದರೆ ಈ ವಿಡಿಯೋಗಳೆಲ್ಲ ಬಂದು ನಮ್ಮ ಎಲ್ಲ ಪೆನ್ಷನ್ದಾರರ ಮನಸ್ಸಿನಲ್ಲಿ ಏನೋ ಒಂದು ಕಸಿವಿಸಿ ಕಲಬೆರಕೆ ಹುಟ್ಟಂಗಾಗಿದೆ. ಅದನ್ನು ಕ್ಲಾರಿಫೈ ಮಾಡೋಕ್ಕೆ ಅದು ಒಂದು ಕೇಳಿಕೊಂಡೇ ವಾಪಸ್ ಬರೋದು ಒಂದು. ಎರಡನೇದು, ಯಾವಾಗ ಕೊಡ್ತೀರಾ. ನಾವು ಹೋದಾಗಲೆಲ್ಲ ನಿಮ್ಮ ಕೆಲಸ ಜೋರಾಗಿ ನಡೆದಿದೆ, ನಿಮ್ಮ ಕೆಲಸ ನಾಳೆ ಆಗುತ್ತೆ, ನಾಡ್ದಾಗುತ್ತೆ, ನಮ್ಮ ಜನರು ಮೇಲ್ಗಡೆ ಹೋಗ್ತಾನೇ ಇದ್ದಾರೆ. ಇವೆಲ್ಲ ಉತ್ತರ ಕೊಡೋಕ್ಕೆ ನಮಗೆ ತುಂಬ ಡಿಫಿಕಲ್ಟ್ ಆಗಿದೆ. ಇವು ಎರಡು ಉತ್ತರ ನಮಗೆ ಬೇಕು. ಯಾವಾಗ ಕೊಡ್ತೀರಾ ನಿಜವಾಗ್ಲೂ ಹೇಳ್ರಿ, ಎಷ್ಟು ಕೊಡ್ತೀರಾ. ಈ ಎರಡು ಟಾರ್ಗೆಟ್ಗಳನ್ನ ಇಟ್ಕೊಂಡು ನಮ್ಮ ಪ್ರಯಾಣವನ್ನು ನಾನು ಕೂಡ 27ನೇ ತಾರೀಕು ಡೆಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀನಿ. 28, 29, 33 ದಿವಸ ನಾವು ಡೆಲ್ಲಿನಲ್ಲಿದ್ದು ಇದು ಡೆಫಿನೆಟಾಗಿ ಏನೋ ಒಂದು ಉತ್ತರವನ್ನು ತೆಗೆದುಕೊಂಡು ಬಂದೇ ಬರ್ತೀವಿ. ಇದಲ್ಲದೆ ನಾವು ಕೆಲವು 2-3 ಸಮಾವೇಶಗಳನ್ನು ಮಾಡಲು ಕೂಡ ಹೊರಟಿದ್ದೀವಿ. ಈ ಸಕ್ಕರೆ ಕಾರ್ಖಾನೆಯ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಗೋರಖ್ಪುರ ಹತ್ರ ತುಂಬ ಸಕ್ಕರೆ ಕಾರ್ಖಾನೆಗಳು, ಅಲ್ಲೊಂದು ದೊಡ್ಡ ಸಮಾವೇಶವನ್ನು ಮಾಡಿ ಅಲ್ಲಿ MP ಹಾಗೂ ನಮ್ಮ ಚೀಫ್ ಮಿನಿಸ್ಟರ್ UP ಆದ ಯೋಗಿತ್ನಾಥ್ಜಿನೂ ಇನ್ವೈಟ್ ಮಾಡಿದ್ದೀವಿ. ಎಷ್ಟರ ಮಟ್ಟಿಗೆ ಬರ್ತಾರೋ ಅದು ಇನ್ನೂ ನಮಗೆ ಡೆಫಿನೆಟ್ ಗೊತ್ತಿಲ್ಲ. ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವ್ರ ಮೂಲಕ ಒಂದು ಮೆಮೊರಂಡಮ್ ಕೊಡೋಣ ಅಂತ ಅದು ಒಂದು ಪ್ರಯತ್ನ ಮಾಡಿದ್ದೀವಿ. ಇದಾದ ಮೇಲೆ ಬಿಹಾರಲ್ಲೂ ಕೂಡ ನಮ್ಮ ನಿತೀಶ್ ಕುಮಾರ್ ಥ್ರೂ ಒಂದು ಮೆಮೊರಂಡಮ್ ಕೊಡೋಣ, ಅಲ್ಲೂ ಒಂದು ದೊಡ್ಡ ಸಮಾವೇಶ ಮಾಡೋಣ ಅಂತ. ಇದಲ್ಲದೆ ಮುಂದೆ ಮತ್ತು ಸಿಲ್ಗುಡಿ, ವೆಸ್ಟ್ ಬೆಂಗಾಲ್, ಈ ಕೆಲವು ಕಡೆ ದೊಡ್ಡ ದೊಡ್ಡ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಒಂದು ಮೆಸೇಜ್ ಹೋಗಬೇಕು. ನಾವೆಲ್ಲ ಕಡೆ ಇದ್ದೀವಿ, ನಾವೆಲ್ಲ ಪೆನ್ಷನ್ದಾರರು ನಿಮಗೆ ಫೋರ್ಸ್ ಮಾಡ್ತಾಯಿದ್ದೀವಿ ನಮ್ಮ ಪೆನ್ಷನ್ ಬೇಗನೆ ಮಾಡಲಿಕ್ಕೆ. ಇದೇ ನಮ್ಮ ಕಾರ್ಯಕ್ರಮ ಇದೆ, ಏನೂ ಯೋಚನೆ ಮಾಡಿಬಿಡಿ. ನಾವು ಹಗಲು ರಾತ್ರಿ ದುಡಿದು ನಿಮಗೆ ಆದಷ್ಟು ಬೇಗನೆ ಪೆನ್ಷನ್ನು ತಂದು ಕೊಡ್ತೀವಿ. ಯಾವ ವಿಡಿಯೋ ಯಾವುಗಳನ್ನು ನಂಬಬೇಡಿ, ಇನ್ನೂ ಏನು ಕೆಲಸ ಆಗಿಲ್ಲ, ಎಲ್ಲ ನಡೆದಿದೆ, ಮಾಡ್ತೀವಿ, ಹಿಂಗೆ ಎಲ್ಲ ಕೇಳ್ತಾ ಬರ್ತಾಯಿದೆ. ಅದು ಕೂಡ ನಿಮಗೆ ಒಂದು ಸರಿಯಾದ ಮೆಸೇಜನ್ನು ಆ ದೇವರು ನಮಗೆ ಆಶೀರ್ವಾದ ಮಾಡಲಿ. ನೀವೆಲ್ಲರೂ ಆಶೀರ್ವಾದ ಮಾಡಿ ನಾವು ಹೋಗಿ ಬರ್ತಕ್ಕಂಥ ಕಾರ್ಯಕ್ರಮ ಸಕ್ಸಸ್ಸಿಂದ ನಿಮಗೆ ಒಂದು ಒಳ್ಳೆಯ ಸುದ್ದಿ ಕೊಡಲಿಕ್ಕೆ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿರಿ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.